ಅವರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಲೇಬೇಕು. ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲರೂ ಮನಪೂರ್ವಕವಾಗಿ ಪ್ರೀತಿಯಿಂದ ಅವರನ್ನು ಹರಸಿ ಆಶೀರ್ವದಿಸುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಂದು ಇಲ್ಲಿ ಸಮಾಗಮಗೊಂಡಿರ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಬಹಳ ದೊಡ್ಡ ವಿಶೇಷ ಅಂತೇಳಿ ನಾನು ಅವರು ಅಂದ್ಕೊಂಡಿದ್ದೇನೆ. ನಮ್ಮ ರವೀಂದ್ರ ಭಟ್ ಅವರು ಕೋವಿಡ್ ಕಾಲದ ನಮ್ಮ ಶಿವಾನಂದರ ಸೇವೆಯನ್ನೆಲ್ಲ ಸ್ಮರಿಸಿಕೊಂಡ್ರು. ಆಮೇಲಿಂದ ಅವ್ರು ಇನ್ನೊಂದು ಹೇಳಿದ್ದು ಅಂದರೆ ನಾಗರಿಕ ಸನ್ಮಾನ ಬಹಳ ದೊಡ್ಡದ್ದು ಅಂತ. ಯಾಕೆಂದರೆ ಸಾರ್ವಜನಿಕರು ಎಲ್ಲ ವರ್ಗದ ಜನರು ಸೇರಿ ಗೌರವಿಸಲು ಇದರಲ್ಲಿ ಯಾವ ರಾಜಕಾರಣಿಗಳು ಇಲ್ಲ ಅಂತ ಹೇಳಿದಂಥದ್ದು ಕೂಡ ಬಹಳ ಮಹತ್ವದ್ದು. ನಾನು ಕೂಡ ಗಮನಿಸಿದೆ. ಇದು ರಾಜಕೀಯೇತರ ಸರ್ಕಾರೇತರ ಕಾರ್ಯಕ್ರಮ. ಇದು ಎಲ್ಲರ ಅಂದರೆ ಎಲ್ಲರೂ ಶ್ರೀಸಾಮಾನ್ಯರು ಪ್ರೀತಿಯಿಂದ ಗೌರವದಿಂದ ಕೊಡುವಂತಹ ಒಂದು ಸನ್ಮಾನ ನಮ್ಮ ಶಿವಾನಂದರವರಿಗೆ ಅಂತ ರವಿ ಹೆಗಡೆ ಅವರು ಚೆನ್ನಾಗಿ ಹೇಳಿದರು. ಅವರು ಮೇನ್ ಸ್ಟ್ರೀಮ್ ಮೀಡಿಯಾ ಕುರಿತು ಮಾತನಾಡ್ತಾ ಇದ್ದಾರೆ. ನಾನಾದರೂ ಕೂಡ ಅಂದ್ಕೊಳ್ಳೋದು, ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾ ನಿಜ ತನ್ನ ಗಟ್ಟಿತನವನ್ನು ಉಳಿಸ್ಕೊಂಡಿದೆ. ಏನೇ ನಡೀತಾ ಇರಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಭಾಳ ಕೇರ್ಫುಲ್ ಆಗಿ ಪ್ರತಿಯೊಂದು ಮೇನ್ ಸ್ಟ್ರೀಮ್ ಮೀಡಿಯಾದವರು ಎಡಿಟೋರಿಯಲ್ಸ್ ಅವರ ರೈಟರ್ಸ್ ಎಲ್ಲವನ್ನು ಕೂಡ ನೋಡ್ತಾ ಇರುವಾಗ ಇರ್ಬೋದು ಈ ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ಅಂದಂಗೆ ಕೆಲವು ಲೆಫ್ಟು ರೈಟು ಅನ್ನುವಂಥದ್ದೆಲ್ಲ ಇದೆ. ಆದರೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತಿಗೂ ಕೂಡ ತನ್ನ ಘನತೆಯನ್ನು ಕಾಪಾಡಿಕೊಂಡು ಬಂದಿದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಯಾಕಂದರೆ ಈ ತಾಂತ್ರಿಕ ಭರಾಟೆಯಿಂದ ಬರುವಂತಹ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದರ ಅವತರಣಿಕೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಲೋಹ್ಯ ಪ್ರಶಸ್ತಿ ಕೂಡ ನಾವು ಸೇರಿ ಕೊಟ್ಟಿದ್ದೇವೆ ನಮ್ಮ ತಗಳೂರವರಿಗೆ. ಲೋಹ್ಯ ಅನ್ನುವಾಗ ನೋಡಿ, ಲೋಹಿ ಹಿ ರೆಪ್ರೆಸೆಂಟ್ಸ್ ಸಾಮಾಜಿಕ ಕಳಕಳಿ. ಅವರು ಅದನ್ನು ಪ್ರತಿನಿಧಿಸುವಂಥವ್ರು. ಲೋಹ್ಯ ಅವರ ಒಂದು ಮಾತಿದೆ, ನನಗೆ ಬಹಳ ಇಷ್ಟ ಆದಂಥ ಮಾತು. ಅದೇನು ಅಂದರೆ, ಐ ಸಾ 2 ವಂಡರ್ಸ್ ಆಫ್ ದ 20th century. 20ನೇ ಶತಮಾನದ 2 ಅದ್ಭುತಗಳನ್ನು ನಾನು ಕಂಡೆ ಅಂತ. ಅದರಲ್ಲಿ ಒಂದು ಆಟಮ್ ಬಾಂಬ್, ಮತ್ತೊಂದು ಮಹಾತ್ಮ ಗಾಂಧಿ ಅಂತ. ಅಂದ್ರೆ ಎಂಥ ಚಿಂತನಾಶೀಲ ವ್ಯಕ್ತಿ ಲೋಹ್ಯ ಅವರು ಅನ್ನೋದು. ಅವ್ರು ನೋಡಿ, ಈಗ ಅಭಿವೃದ್ಧಿ ಕುರಿತು ಮಾತನಾಡೋದು 50ರ ದಶಕದಲ್ಲಿ ಹೇಳ್ತಾರೆ. ಎಲ್ಲಿಯವರೆಗೆ ನಮ್ಮ ಹಳ್ಳಿ ಜನ ಬಯಲಿಗೆ ಹೋಗ್ತಾರೆ ಅವರು ಇದಕ್ಕೆ ಶೌಚಾಲಯಕ್ಕೆ, ಅಲ್ಲಿಯವರೆಗೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅಂತ ನಾವು ಅಂದ್ಕೊಳಕ್ ಆಗಲ್ಲ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಅದು 78 ವರ್ಷ ಆದರೂ ಕೂಡ ಇವತ್ತಿಗೂ ಅದು ಸಾಕಾರ ಆಗಿಲ್ಲ. ನೋಡಿ ಎಂಥ ಚಿಂತನೆ ಲೋಹ್ಯ ಅವ್ರದ್ದು. ಹಾಗಾಗಿ ಲೋಹ್ಯ ಅವ್ರನ್ನ ನೆನೆಸುವಂಥ ಒಂದು ಅವಕಾಶ ಕೂಡ ನಮಗೆ ಇಲ್ಲಿ ಆಯಿತು ಅನ್ನುವಂಥದ್ದು. ಆಮೇಲೆ ಹಿರಿಯರಾದ ಪಿ ರಾಮಯ್ಯನವರನ್ನು ಕೂಡ ಸ್ಮರಿಸಿಕೊಂಡು ನಮ್ಮ ಶಿವಾನಂದ ಅವ್ರಿಗೂ ಭಗವಂತ ಆಶೀರ್ವಾದ ಮಾಡಲಿ. ಅವರು ಕೂಡ ಒಂದಿನ ನಮ್ಮ ವಿಧಾನ ಪರಿಷತ್ತಿಗೆ ನಮ್ಮೆಲ್ಲರ ಭಾವನೆಗಳನ್ನು ಪ್ರತಿನಿಧಿಸುವಂತಾಗಲಿ ಅನ್ನುವಂಥದ್ದು. ಯಾಕೆ ಆಗಬಾರ್ದು? ಎಲ್ಲರ ಬಯಕೆ ಇದ್ದರೆ, ಎಲ್ಲರ ಆಶಯ ಇದ್ದರೆ ಅದು ಖಂಡಿತ. ಮತ್ತೊಬ್ಬರು ನಮ್ಮ ಮನೆಯೊಳಗಡೆನ ಸುದ್ದಿ ಮನೆಯೊಳಗಡೆನ ಹಿರಿಯಕ್ಕ ಅಂದರೆ ಎಚ್ ಎನ್ ಆರ್ತಿ ಅವರು. ಬಹುಶಃ ಅವರು ನಾವು DD1 ಚಂದನ ಇದಕ್ಕೆ ಹೋದರೆ ಅವ್ರನ್ನ ಭೇಟಿ ಮಾಡದೆ ಬರದೇ ಇರುವಂಥ ದಿನಗಳೇ ಇಲ್ಲ. ಹೋದರೆ ಒಂದು ಕಾಫಿ ಅಂತೂ ಗ್ಯಾರಂಟಿ ಇರುತ್ತೆ. ಅವರು ನಾವು ಕೂತಿರೋದೇ ಇಲ್ಲ, ಕಾಫಿ ಹೇಳಿರ್ತೀನಿ ಅಂತಾರೆ. ಅವ್ರು ಹೇಳೋ ಬಗೆಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮಗೆ. ಅಷ್ಟು ಅವರ ಪ್ರೀತಿ, ಅಷ್ಟು ಅವರು ಈ ಸುದ್ದಿ ಮನೆಯೊಳಗಡೆ ಅವರದೇ ಆದ ಒಂದು